क्या आगे पीछे देख रहा है? ಕನ್ನಡದಲ್ಲಿ ಮಾತಾಡ. अरे नम्दुके भाषೆ आपको नहीं समझते? ಇಲ್ಲ ನಿನ್ನ ಭಾಷೆ ಅರ್ಥ ಆಗುದಿಲ್ಲ. ಹಾಗಾದ್ರೆ ನಿಮ್ದುಕ್ಕೆ ಕನ್ನಡಿ ಮೇಲೆ ನಾನು ತೋಡ ತೋಡ ಬೋಲ್ತದೆ. ಕನ್ನಡಿ ಅಲ್ಲ, ಕನ್ನಡ ಕನ್ನಡ. ಹಾ, ಕನ್ನಡಿ ಮೇಲೆ ಬೋಲ್ತದೆ. ಕನ್ನಡಿ ಅಲ್ಲ ಕನ್ನಡ. ನಮ್ದುಕ್ಕೆ ಭಾಷೆ ನಿಮ್ಗೆ ಯಾಕೆ ಅರ್ಥ ಆಗುದಿಲ್ಲ? ನೀವು ಜನ ಯಾರು ಉಂಟು? ನೀವು ಜನ ಹಿಂದೂ ಉಂಟು. ನಾವು ಜನ ಯಾರು ಉಂಟು? ನಾವು ಜನ ಮುಸಲ್ಮಾನ್ ಉಂಟು. ನೀವು ಹಿಂದೆ ನಾವು ಮುಂದೆ ಯಾಕೆ ಹೋಯ್ತು ನಿಮಗೆ ಗೊತ್ತುಂಟು? ನೀವು ಏನು ಮಾಡ್ತದೆ, ಮುಂದಿನಿಂದ ಹಿಂದೆ ಹಿಂದೆ ಬರೆದುಕೊಂಡು ಹೋಗ್ತದೆ. ಅದಕ್ಕೆ ಜನ ನೀವು ಹಿಂದೂ ಆಯಿತು. ನಾವು ಹಿಂದಿನಿಂದ ಮುಂದೆ ಮುಂದೆ ಬರೀತಾ ಬರ್ತದೆ. ಅದಕ್ಕೆ ಜನ ನಾವು ಮುಸಲ್ಮಾನ್ ಆಯಿತು. ನಿಮ್ದಕ್ಕೆ ನಮ್ದಕ್ಕೆ ತುಂಬಾ ವ್ಯತ್ಯಾಸ ಉಂಟು. ನಿಮ್ದಕ್ಕೆ ದೇವರು ತುಂಬಾ ಮಂದಿ ಉಂಟು. ಯಾರು ಉಂಟು? ಗಣಪತಿ. ಅಯೋಧ್ಯೆಯಲ್ಲಿ ರಹೀಂ ಉಂಟು, ಉಸ್ಮಾನ್ ಉಂಟು. ಅಯೋಧ್ಯೆಯಲ್ಲಿ ರಹೀಂ ಇರುವುದಲ್ಲ, ರಾಮ. ಮತ್ತೆ ಲಕ್ಷ್ಮಣ. ಅದೇ ನಮ್ದಕ್ಕೆ ಉಸ್ಮಾನ್ ಬೋಲ್ತದೆ. ಉಸ್ಮಾನ್ ಅಲ್ಲ. ನಮ್ದಕ್ಕೆ ನಿಮ್ದು ತೊರಕೆ ಉಂಟು. ತೊರಕೆಯಲ್ಲಿ ಯಾರು ಉಂಟು? ಎಲ್ಲಿ? ತೊರಕೆಯಲ್ಲಿ ಕೃಷ್ಣ ಉಡುಪಿಯಲ್ಲಿ ಕೃಷ್ಣ ಉಂಟು. ಕೃಷ್ಣ. ನಿಮ್ಗೆ ಬೇರೆ ಹನುಮಂತ ಉಂಟು, ಗಣಪತಿ ಉಂಟು, ಈಶ್ವರ ದೇವರು ಉಂಟು. ನಿಮ್ದಕ್ಕೆ ಬೇರೆ ಬೇರೆ ದೇವರು ಉಂಟು. ನಮ್ದಕ್ಕೆ ಒಂದೇ ದೇವರು ಉಂಟು. ಯಾವ್ದು? ಅದೇ ಅಲ್ಲಾ ಉಂಟು. ಅಲ್ಲ ಅಂದ್ರೆ ಏನು ಇಲ್ವಾ? ಅದಲ್ಲ, ಅಲ್ಲ ಅಂತೇಳಿ ಬಹು ಉಪ್ಪರ ಅಪ್ನ ಭಗವಾನ್. ಹೌದಾ? ನೀವು ನಿಮ್ಮ ಮಂದಿರಕ್ಕೆ ಹೋಗ್ತದೆ, ಏನು ಮಾಡ್ತದೆ? ದೇವರ ಹತ್ರ ಹೀಗೆ ನಿಂತು ಬೇಡ್ತದೆ, ದೇವರೇ ನಮ್ಗೆ ಸುಖ ಕೊಡು ಅಂತೇಳಿ. ದೇವರು ಏನ್ ಮಾಡ್ತದೆ, ಮೇಲಿಂದ ಕೆಳಗೆ ಹಾಕುವಾಗ ನಿಮ್ಮ ಕೈ ಹೀಗಿರ್ತದೆ, ಅದು ಕೆಳಗೆ ಬೀಳ್ತದೆ, ನೀವು ಲಗಾಡಿ ಹೋಗ್ತದೆ. ನಾವು ಹಾಗಲ್ಲ, ನಮ್ಮ ದೇವರ ಹತ್ರ ಹೋಗಿ ಹೀಗೆ ಬಿಡ್ತದೆ, ದೇವರು ಕೊಡುವಾಗ ನಮಗೆ ಕೈಯೊಳಗೆ ಬೀಳ್ತದೆ, ನಾವು ಉದ್ಧಾರ ಆಗ್ತದೆ. ನೀವು ಉದ್ಧಾರ ಆಗುವುದಿಲ್ಲ. ಮತ್ತೆ ನಮ್ಮ ದೇವರನ್ನು ಒಂದು ಸರಿ ಕರೀತದೆ, ಬಂದ್ರೆ ಬಂತು, ಇಲ್ಲದಿದ್ರೆ ನಾವು ಏನ್ ಮಾಡ್ತದೆ, ಎರಡು ಕಿವಿಗೆ ಬೆರಳನ್ನು ಹೀಗೆ ಹಿಡಿದು ಅಲ್ಲಾಹು ಅಕ್ಬರ್ ಅಲ್ಲಾಹ್ ಅಕ್ಬರ್ ಯಾ ರಸೂಲ್ ಮೊಹಮ್ಮದ್ ಅಲ್ಲಾಹ್ ಅಕ್ಬರ್ ಆಲಿಯಮ್ಮರು ಉಳಿಯಲ್ಲ ನ್ಯಾಯಿ ಪರ ತಂಡೆ ಲೆಂಡರಿ ಅಲ್ಲ ಅಕ್ಬರ್ ಅಂತ जोरागी ಕೂಗ್ತದೆ. ನಮ್ಮ ಅल्लाह नीचे आते हैं, हम लोग को हाथ भर के देते, जिंदगी में हम लोग को उद्धार होता है. ನಿನ್ನ ದೇವರಿಗೆ ಕೇಳುವುದಿಲ್ವನ? ಅದು ಕೆಲವರೆಲ್ಲ ನಿಮ್ಮ ಜಾತಿ ಜನಗಳು ಹೇಳ್ತದೆ. ಈ ಕೇಸ್ತರೆಲ್ಲ ಹೋಗಿ ಅವರ ಮಂದಿರಕ್ಕೆ ಹೋಗಿ ಮೇಣದ ಬತ್ತಿ ಹತ್ತಿಸ್ತದೆ. ಯಾಕೆ? ಅವರ ದೇವರಿಗೆ ಕಣ್ಣು ಕಾಣುವುದಿಲ್ಲ ಅಂತ ಹೇಳಿ. ನಮ್ಮ ದೇವರಿಗೆ ನಾವು ಬಹಳ ಉಪ್ಪರ್ ಉಂಟು, ಅದಕ್ಕೆ ನಿಚ್ಚೆ ಬುಲಾನಿಕ್ಲಿ ಉತ್ನ ಜೋರ್ಸೆ ಬೂ ಮಾಡ್ತಾರೆ. ಕೆಪ್ಪರು ಅಂತ ನಿಮ್ಮ ಹೇಳುದು. ಆಮೇಲೆ ಹಿಂದೂಗಳ ದೇವರಿಗೆ ನೀವೆಲ್ಲ ಹಣ್ಣುಗಾಯಿ ಹಿಡ್ಕೊಂಡು ಹೋಗ್ತದೆ. ಯಾಕೆ? ನಿಮ್ಮ ದೇವರಿಗೆ ಹೊಟ್ಟೆಗೆ ತಿನ್ಲಿಕ್ಕೆ ಗತಿ ಇಲ್ಲ, ಅದಕ್ಕೆ ಹಣ್ಣುಗಾಯಿ ಪಂಚಗಜ್ಜಾಯ ಮಾಡಿಸ್ತದೆ. ನಮ್ಮ ದೇವರು ಉಪ್ಪರ್ ಇರುವುದರಿಂದ ನಾವು ನಿಚ್ಚೆ ಬುಲಾನಿಕ್ಲಿ ಉತ್ತ ಜೋರ್ಸೆ ಬೂ ಮಾಡ್ತೇವೆ. ಮತ್ತೆ ನಿಮ್ದಕ್ಕೆ ನಮ್ದಕ್ಕೆ ತುಂಬಾ ವ್ಯತ್ಯಾಸ ಉಂಟು. ನೀವು ಏನ್ ಮಾಡ್ತದೆ, ಮಂಡೆ ಕೂದಲು ಇರ್ತದೆ, ನಾವು ಮಂಡೆ ಕೂದಲು ಬೋಳಿಸ್ತದೆ. ನೀವು ಗಡ್ಡ ಬೋಳಿಸ್ತದೆ, ಮೀಸೆ ಇಡ್ತದೆ. ನಮ್ದು ಹಾಗಲ್ಲ, ನೀವು ಎಲ್ಲಿ ಬೋಳಿಸ್ತದೋ ಅಲ್ಲಿ ನಾವು ಇಡ್ತದೆ, ನಾವು ಎಲ್ಲಿ ಇಡ್ತದೋ ಅಲ್ಲಿ ನೀವು ಬೋಳಿಸ್ತದೆ. ಮತ್ತೆ ನಿಮ್ದಕ್ಕೂ ನಮ್ದಕ್ಕೂ ತುಂಬಾ ವ್ಯತ್ಯಾಸ ಉಂಟು. ನೀವು ಹಾಲಿಗೆ ಬೇಕಾಗಿ ದನ ಸಾಕ್ತದೆ, ನಾವು ಹಾಲಿಗೆ ಬೇಕಾಗಿ ಆಡು ಸಾಕ್ತದೆ. ನಿಮ್ಮ ದನ ಏನ್ ಮಾಡ್ತದೆ, ನೀವು ಸಾಕಿದ ಯಜಮಾನನ ಹೆಸರು ಒಂದ್ ದಿವ್ಸ ಆದ್ರೂ ಹೇಳ್ತದ? ಅದು ನೈ ಬೋಲ್ತಾರೆ. ಇಷ್ಟು ಹುಲ್ ತಿಂತದೆ, ಮತ್ತೆ ಇಷ್ಟು ಸಗಣಿ ಕೊಡ್ತದೆ. ಮತ್ತೆ ನಮ್ಮ ದೇವರನ್ನು ಮಾತ್ರ ಕರೀತದೆ ಅಂಬ ಅಂತದೆ. ಅಂಬ ಅಂದ್ರೆ ಅಲ್ಲ ಅನ್ನೋದು ಅರ್ಥ, ಅದು ನಿಮ್ಗೆ ಗೊತ್ತುಂಟು. ನಮ್ಮ ಆಡು ಸಾಕ್ತದೆ ನೋಡಿ, ಆಡು ಒಂದು ಸೊಪ್ಪು ತಿನ್ನುವಾಗ ನಮ್ಮ ಹೆಸರನ್ನು ಕೂಗಿ ಹೇಳ್ತದೆ, ಮಮ್ಮರೇ ಹೀಗೆ ಆಗಿರ್ತದೆ ಅಂತ ಹೇಳ್ತದೆ. ಆಮೇಲೆ ಮತ್ತೊಂದು ಸೊಪ್ಪು ತಿಂತದೆ,